ಎಲ್ಲ ಅನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್ಗೆ. ನಾನಿವತ್ತು JJK0 ಮೂವಿ ಬಗ್ಗೆ ಮಾತಾಡ್ಕೊತಿದ್ದೀನಿ. ಅಂದರೆ ಜುಜುತ್ಸು ಕೈಸನ್ 0 ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲು ಸೀಸನ್ 1 ಬಗ್ಗೆ ಮಾತಾಡಲೇಬೇಕು. ಸೀಸನ್ 1 ನೋಡ್ಬಿಟ್ಟೆ ಈ ಮೂವಿ ನೋಡ್ಬೇಕಂತ ಕೆಲವು ಜನಕ್ಕೆ ಡೌಟ್ ಇದೆ. ನೀವು ಸೀಸನ್ 1 ನೋಡ್ದಲೇ ಈ ಮೂವಿನೂ ನೋಡ್ಬೋದು. ಯಾಕಂದರೆ ಸೀಸನ್ 1 ಇರೋ ಮೇನ್ ಕ್ಯಾರೆಕ್ಟರ್ ಯುಜಿ ಇತದೋರಿ. ಇದರಲ್ಲಿ ಯೂಟಾದ ಸ್ಟೋರಿ ತೋರಿಸ್ತಿರೋದು. ನೀವು ಸೀಸನ್ 1 ನೋಡ್ಬಿಟ್ಟು ಈ ಮೂವಿನ ನೋಡಿದ್ರೆ ನಿಮಗೆ ಕೆಲವೊಂದು ರೆಫರೆನ್ಸ್ಗಳು ಅರ್ಥ ಆಗುತ್ತೆ. ಅಂದರೆ ಇದು ಗೋಜೋ ಅಂದ್ರೆ ಯಾರು, ಗೋಜೋಗಿರೋ ಪವರ್ ಏನು, ಮತ್ತೆ ಕರ್ಸ್ ಟೆಕ್ನಿಕ್ ಬಗ್ಗೆ ತುಂಬಾ ಗೊತ್ತಾಗುತ್ತೆ ನಿಮಗೆ. ಕರ್ಸ್ ಅಂದ್ರೆ ಏನು, ಅಂದ್ರೆ ಜುಜುತ್ಸು ಸಾಸರರ್ ಅಂದ್ರೆ ಏನು, ಜುಜುತ್ಸು ಐ ಅಂದ್ರೆ ಏನು, ಎಲ್ಲ ನಿಮ್ಗೆ ಅರ್ಥ ಆಗ್ಬೋದು. ಆದರೆ ಡೈರೆಕ್ಟ್ ಮೂವಿ ನೋಡಿದ್ರೆ ನಿಮಗೆ ಕರ್ಸ್ದು ಯೂನಿಕ್ ಐಡೆಂಟಿಟಿ ಸಿಗುತ್ತೆ ನಿಮಗೆ. ರೀಕಾದು ಮತ್ತೆ ಯೂಟಾದು ಸ್ಟೋರಿ ಗೊತ್ತಾಗುತ್ತೆ ನಿಮಗೆ. ಯೂಟಾದು ಬ್ಯಾಕ್ ಸ್ಟೋರಿ ಅಲ್ಲ, ಯೂಟಾದು ಸಪ್ರೇಟ್ ಸ್ಟೋರಿನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸುಮಾರು ಜನ ಹೇಳ್ತಾರೆ ಇದು ಪ್ರೀಕ್ವಲ್ ಅಂತ. ಆದರೆ ಪ್ರೀಕ್ವಲ್ ಅಲ್ಲ, ಇದು ಒಂಥರ ಸ್ಟೋರಿಗೆ ಪ್ರೀಕ್ವಲ್ ಆಗಿರ್ಬೋದು. ಆದರೆ ಇದು ಮೇನ್ ಫೋಕಸ್ ಬಂದ್ಬಿಟ್ಟು ಯೂಟಾ ಈ ಸ್ಟೋರಿದಲ್ಲಿ. ಅದಕ್ಕೆ ಮೂವಿ ತುಂಬಾ ಚೆನ್ನಾಗಿದೆ. ಮೂವಿಯಲ್ಲಿ ನನಗೆ ಅನಿಮೇಷನ್ ತುಂಬಾ ಇಷ್ಟ ಆಯಿತು, ಮತ್ತೆ ಸ್ಟೋರಿ ತೋರಿಸಿರೋ ರೀತಿನೂ ತುಂಬಾ ಚೆನ್ನಾಗಿದೆ. ಯೂಟಾ ಮತ್ತೆ ರೀಕಾದು ಮತ್ತೆ ನಮ್ಮ ಗೋಜೋ ಟೀಚರ್ ಆಗಿದೆ ಅವಾಗ. ಈಗಲೂ ಸೀಸನ್ 1 ಟೀಚರೇ, ಇದರಲ್ಲೂ ಟೀಚರ್ ಆಗಿದ್ದಾನೆ. ಅಂದರೆ ಗೋಜೋ ಮತ್ತೆ ಗೆಟೋ ದೂರ ಆಗಿದ್ರು. ಮತ್ತೆ ಇಲ್ಲಿ ಗೆಟೋನೇ ಮೇನ್ ವಿಲನ್. ನಿಮ್ಗೇನಾದರೂ ಸೀಸನ್ 1 ಅಲ್ಲ, ಫಸ್ಟ್ ಮೂವಿ ನೋಡ್ಬಿಟ್ಟು ಏನಾದ್ರು ನೀವು ಸೀಸನ್ 1 ನೋಡಿದ್ರೆ ನಿಮ್ಗೊಂದು ಕನ್ಫ್ಯೂಷನ್ ಬರ್ಬೋದು. ಏನು ಸತ್ತೋದ್ನಲ್ಲ ಫಸ್ಟ್ ಮೂವಿಯಲ್ಲಿ, ಮತ್ತೆ ಹೆಂಗ್ ಬಂದಿದ್ದೇನೆ ವಿಲನ್ ಅಂತ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ಸೀಸನ್ 2 ಅಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಫುಲ್ ರಿವೀಲ್ ಮಾಡಲ್ಲ. ಮುಂದೆ ಮಾಂಗಾ ಪ್ಯಾನಲಲ್ಲಿ ರಿವೀಲ್ ಮಾಡಿದ್ದಾರೆ ಇದನ್ನ. ಹಂಗಾಗಿ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ, ಡೈರೆಕ್ಟ್ ಮೂವಿನೇ ನೋಡ್ಬೋದು. ನಾನು ಕೂಡ ಫಸ್ಟ್ ಮೂವಿ ನೋಡ್ಬಿಟ್ಟೆ ಸೀಸನ್ 1 ನೋಡೋಕೆ ಹೋಗಿದ್ದು. ಹಂಗಾಗಿ ನನಗೆ ಸೀಸನ್ 1 ಕೆಲವು ರೆಫರೆನ್ಸ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಬಗ್ಗೆ. ಅದೆಲ್ಲ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಮತ್ತೆ ಯೂನಿಕ್, ನಮಗೆ ಕರ್ಸ್ ಬಗ್ಗೆ ಒಂಥರ ಯೂನಿಕ್ ಪರ್ಸ್ಪೆಕ್ಟಿವ್ ಓಪನ್ ಆಗುತ್ತೆ ಮೂವಿ ನೋಡಿದ್ರೆ. ಸೀಸನ್ 1 ನೋಡ್ಬಿಟ್ರೆ ಕರ್ಸ್ ಅಂದ್ರೆ ನೀವು ವೇಟ್ ಮಾಡ್ತೀರಾ, ಅರೆ ಈ ಮೂವಿ ಕರ್ಸ್ ಅಂದ್ರೆ ಏನೋ ಯೂನಿಕ್ ಇದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಅನ್ಸುತ್ತೆ ನಿಮಗೆ. ಹಂಗಾಗಿ ಫಸ್ಟು ಯಾರು ಬೇಕಾದ್ರೆ ನೋಡ್ಬೋದು ನೀವು. ಇಲ್ಲಿ ಗೆಟ್ಟೋದು ತುಂಬಾ ಯೂನಿಕ್ ಆಗಿ ತೋರಿಸಿದ್ದಾರೆ. ಗೆಟ್ಟೋ ಒಂಥರ ಮೇನ್ ವಿಲನ್ ತರ ತೋರಿಸಿದ್ದಾರೆ. ಆದರೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಗೆಟ್ಟೋನು ಏನು ತುಂಬಾ ದೊಡ್ಡ ವಿಲನ್ ಏನಲ್ಲ, ಇವನು ಗೋಜೋದು ಫ್ರೆಂಡ್ಸ್ ಕ್ಲಾಸ್ಮೇಟ್. ಅದನ್ನು ಕೂಡ ಮೂವಿಲಿ ಸ್ವಲ್ಪ ತೋರಿಸಿದ್ದಾರೆ. ಮತ್ತೆ ಯೂಟಾ ಬಗ್ಗೆ ಮಾತಾಡಲೇಬೇಕು. ಯೂಟಾದು ಟ್ರೈನಿಂಗ್ ಆರ್ಕ್ ನಡೆಯುತ್ತೆ ಇದರಲ್ಲಿ. ಯೂಟಾ ಸ್ಟಾರ್ಟಿಂಗ್ ಯಾವ ಥರ ಜಿಜುತ್ಸು ಐಗೆ ಇಂಟ್ರೊಡ್ಯೂಸ್ ಅದನ್ನೆಲ್ಲ ತೋರಿಸಿದ್ದಾರೆ. ಮತ್ತೆ ಸೀಸನ್ 2 ಅಲ್ಲಿ ಸ್ವಲ್ಪ ಯೂಟಾ ಬರ್ತಾನೆ ವಾಪಸ್, ಅದನ್ನ ನೀವು ನೋಡ್ಬೋದು. ಸೀಸನ್ 2 ಎಂಡಲ್ಲಿ ಬರ್ಬೋದು, ಬಂದಿದ್ದಾನೆ. ಸೀಸನ್ 2 ಎಂಡಲ್ಲಿ ಬಂದಿದ್ದಾನೆ ಅವನು. ನಮ್ಮ ಪಾಂಡ ಆಗಿರ್ಬೋದು, ಮಾಕಿ ಆಗಿರ್ಬೋದು, ಅವ್ರದ್ದೆಲ್ಲರದು ಈ ಮೂವಿಯಲ್ಲಿ ಒಂಥರ ಯೂನಿಕ್ ಆಗಿ ತೋರಿಸಿದ್ದಾರೆ. ಅದನ್ನ ನೋಡ್ಬೋದು ನೀವು. ಅವ್ರದ್ದು ಸ್ಟೋರಿ ಸ್ವಲ್ಪ ಇನ್ಕ್ಲೂಡ್ ಆಗಿದೆ, ಯಾಕಂದ್ರೆ ಅವರೇ ನಮ್ಮ ಯೂಟಾಗಿ ಟ್ರೈನಿಂಗ್ ಕೊಡೋದು.